ರಾಣಿಕೆರೆಯಿಂದ 1 ಅಡಿ ನೀರು ಹರಿಸಿ ಮಾರ್ಗ ಮಧ್ಯದ ಚೆಕ್ ಡ್ಯಾಂಗಳನ್ನು ತುಂಬಿಸಲಾಗುವುದು. ಈ ಕಾರ್ಯಕ್ಕೆ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಸಹಕರಿಸುವಂತೆ ಶಾಸಕ ಟಿ ರಘುಮೂರ್ತಿ ಮನವಿ ಮಾಡಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮೀರಾಸಾಬೇಹಳ್ಳಿ ಗ್ರಾಮದ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರೊಂದಿಗೆ ನಡೆದ ಸಭೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಮಾತನಾಡಿ, ಮಳೆಯ ಕೊರತೆಯಿಂದ ಚಳ್ಳಕೆರೆ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಜನ ಹಾಗೂ ಜಾನುವಾರು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಆದ ಕಾರಣ ನೀರು ಬಿಡುವ ವಿಚಾರಕ್ಕೆ ಸಹಕರಿಸಿ ಎಂದರು. ಕೆರೆಯಿಂದ ನೀರು ಹರಿಸುವ ಮೊದಲು ಯಾವುದೇ ರೀತಿಯ ವ್ಯರ್ಥವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ತಜ್ಞರ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ವಹಿಸುವ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನು ನೀಡಿದರು. ಇದಕ್ಕೆ ಈಗ 2021 ಲೆಕ್ಕ ಹಾಕಿದ್ದು 23,000 ಚಿಲ್ಲರೆ ಕೊಟ್ಟು ಆಯ್ತಾ. ಇದುವರೆಗೂ ಖರ್ಚಾಗಿರೋದು 11,000 ಕೊಟ್ಟು ಆಯ್ತಾ. ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಕೋಟಿ ಬೇಕಿದ್ದು? 14,000 ಕೋಟಿ ಬೇಕು. ಆದ್ರೂ ನಮ್ದೆಲ್ಲ ಚಿತ್ರದುರ್ಗ ಜಿಲ್ಲೆಯವರು ನಾವೆಲ್ಲ ಎಂ.ಎಲ್.ಎಗಳು ಮತ್ತೆ ಯಾರ ಪಕ್ಷ ಏನು ಸ್ಟಾರ್ಟ್ ಆಗಿದ್ದು 2007-8ರಿಂದ ಸ್ಟಾರ್ಟ್ ಆಗಿರೋದು. 2013ರಿಂದ 15ರಿಂದ ಶುರುವಾಯಿತು. ಅವಾಗ ಮೊದಲು 2,500 ಕೋಟಿ ಎಸ್ಟಿಮೇಟ್ ಆಯ್ತಾ. ಯಾವಾಗ ಸ್ಟಾರ್ಟ್ ಆಯಿತು ಅವಾಗ 2006-7ರಿಗೆ ಕೋಲೇಷನ್ ಗೌರ್ಮೆಂಟ್ ಇತ್ತು, ಬಿಜೆಪಿ JDS. ಅವಾಗ 50,000 ಕೋಟಿ ಇತ್ತು. ನಮ್ಮ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದ 13ರಿಂದ 15ಕ್ಕೆ ಅವಾಗ 13,000 ಚಿಲ್ಲರೆ ಕೋಟಿ. 21ರಿಗೆ ಬಿಜೆಪಿ ಗೌರ್ಮೆಂಟ್ ಇருந்து ಅವಾಗ ಲೆಕ್ಕ ಹಾಕಿದಾಗ 23,000 ಕೋಟಿ. ಇಷ್ಟೆಲ್ಲ ಇದ್ದಿದ್ದು ಎಲ್ಲ ಟೈಮಲ್ಲಿ ರಾಜಕೀಯ ಪಕ್ಷಗಳು ಎಲ್ಲ ಪಕ್ಷಗಳು ಟಿಪ್ಪಣಿ ಎಲ್ಲ ಆಗಿ ಸುಮಾರು ಈಗ 11,000 ಕೋಟಿನಲ್ಲಿ ಅದರಲ್ಲಿ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಅಂತ ಒಂದಿದೆ, ತುಮಕೂರು ಬ್ರಾಂಚ್ ಕೆನಲ್ ಅಂತ ಇದೆ. ತುಮಕೂರು ಬ್ರಾಂಚ್ ಕೆನಲ್ ಕೆಲಸ ಇಟ್ಟು ಮುಗಿಲ್ಲ. ನಾವೇನ್ ಮಾಡಿದೀವಿ ಎಲ್ಲ ಒತ್ತಡ ಹಾಕಿ ನಮ್ಮ ರೈತ ಸಂಘದವರು ಸ್ಟ್ರೈಕ್ಗಳು ಎಲ್ಲ ಸಂಘ ಸಂಸ್ಥೆಲ್ಲ ಮಾಡಿ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಅನ್ನ ಎಲ್ಲೂರಿಗೆ ತಂದಿದ್ದೀವಿಗೆಲ್ಲ. ಬ್ರಾಂಚ್ ಕೆನಲ್ ಇರೋದು ಗ್ರಾವಿಟಿ ಮೇಲೆ ಬರೋದು ಇಲ್ಲಿ ನಮ್ಮ ಭದ್ರಾದಿಂದ ನೋಡಿ. ಇದಕ್ಕೆ ನೀರು 29.9 TMC 29.9 TMC ಎಲ್ಲಿಂದ? ತುಂಗಾ ನೀರು ಗಾಜಿನ ಡ್ಯಾಮ್ ಇದೆ, ಗಾಜಿನ ಹಿಂದೆ ಭದ್ರಾದಿಂದ ಹಿಂದೆ ಅದರಲ್ಲಿ 17.4 TMC ಅದು ಆಗಿದೆ. ಅದನ್ನ 2 ಕಡೆಗೆ 40 ಮೀಟರ್ 40 ಮೀಟರ್ ಎತ್ತಿ